ವೆಲ್ಕಮ್ ಬ್ಯಾಕ್. ಪ್ರಶಾಂತ್, ರಾಜಕಾರಣದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದಂಥವ್ರು ಎಸ್.ಎಂ. ಕೃಷ್ಣ, ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಗಟ್ಟಿ ನೆಲೆಯನ್ನು ತಂದುಕೊಟ್ಟಂಥವ್ರೆ ಎಸ್.ಎಂ. ಕೃಷ್ಣ. ಇಂಥವರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ರಾಜಕಾರಣ ಇರ್ಬೋದು, ರಾಷ್ಟ್ರ ರಾಜಕಾರಣದಲ್ಲಿ ಇರ್ಬೋದು, ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದಂಥವ್ರು. ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಕ್ಕೆ ಏನು ಕಾರಣ ಆಯಿತು ಪ್ರಶಾಂತ್? ನೋಡಿ, ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಮೇಲ್ನೋಟಕ್ಕೆ ಕಾಣ್ತವೆ. ಒಂದು, 2009ರಲ್ಲಿ ಸೋನಿಯಾ ಗಾಂಧಿ ಅವರನ್ನು ತಂದು ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ. ಒಂದು ದೊಡ್ಡ ಹುದ್ದೆ ಅದು. ಯಾಕಂದರೆ ರಾಜ್ಯಪಾಲರಾದ ನಂತರ ಮತ್ತವರು ಸಕ್ರಿಯ ರಾಜಕಾರಣಕ್ಕೆ ಮರಳುತ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರನ್ನ ರಾಜ್ಯಸಭೆಗೆ ತಂದು ಅವರನ್ನು ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ. ದೇಶ ವಿದೇಶ ಓಡಾಡ್ತಾರೆ. ನನಗೂ ಕೂಡ ಅವ್ರ ಜೊತೆ ಮೊದಲ ಅವರ ಅಫ್ಘಾನಿಸ್ತಾನ್ ಹಮೀದ್ ಕರ್ಜಾಯಿ ಪ್ರಮಾಣ ವಚನಕ್ಕೆ ಹೋದಾಗ ನಾನು ಅವ್ರ ಮೊದಲ ಯಾತ್ರೆಯಲ್ಲಿ ನಾನು ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭ. ಅವ್ರಿಗೊಂದು ಇಂಗ್ಲೀಷ್ ಇತ್ತು, ಅವ್ರಿಗೊಂದು ತಂದೆ ಆಗಿರ್ತಕ್ಕಂಥದ್ದು ಇದಿತ್ತು. ಆದರೆ ಒಂದೊಂದು ಸಣ್ಣ ಘಟನೆ 2012-13ರಲ್ಲಿ, ಸಣ್ಣದಲ್ಲ, ಆಗ ದೊಡ್ಡ ಚರ್ಚೆ ಆಗಿತ್ತು. ಇವರು ವಯೋಸಹಜ ಕಾರಣದಿಂದಲೋ ಅಥವಾ ಯಾವ ಕಾರಣದಿಂದಲೋ ತನ್ನ ಭಾಷಣವನ್ನು ಓದುವ ಬದಲು ಇನ್ನೊಂದು ಯಾರದೋ ಭಾಷಣವನ್ನು ಓದ್ತಾರೆ. ಅದು ವ್ಯಾಪಕವಾಗಿ ಚರ್ಚೆ ಆಗಿತ್ತು. ನರೇಂದ್ರ ಮೋದಿನೇ ಅದಕ್ಕೆ ಟೀಕೆಯನ್ನು ಮಾಡ್ತಾರೆ, ಎಂಥ ವಿದೇಶಾಂಗ ಸಚಿವರನ್ನು ನೀವು ಇಟ್ಟಿದ್ದೀರಿ ಅಂತ. ಅದಾಗಿ 2013ನ ರೀಶಫಲ್ನಲ್ಲಿ ಮನಮೋಹನ್ ಸಿಂಗ್ ಇವ್ರು ಕಾಲ್ ಮಾಡ್ತಾರೆ, ಕೃಷ್ಣಾಜಿ ಯು ಹ್ಯಾವ್ ಕ್ರಾಸ್ಡ್ 80, ನಾವು ಯು ಆರ್ 81 ಅಂದಾಕ್ಷಣ ಇವರು ಒಂದು ರಾಜೀನಾಮೆ ಪತ್ರ ಕೊಟ್ಟು ಬರ್ತಾರೆ. ಅಲ್ಲಿ ಅವ್ರಿಗೂ ಹೈಕಮಾಂಡ್ಗೂ ಸ್ವಲ್ಪ ಮೊದಲ ಬಾರಿಗೆ ಶುರು. ಆದರೆ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಏನು ಬಿಡಲ್ಲ. 2014ರಲ್ಲೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ, 2014ರ ಲೋಕಸಭಾ ಚುನಾವಣೆ. ಆದರೆ ಅನೇಕರು ಅವರ ಆಪ್ತರು ಹೇಳೋದವ್ರು ಯಾಕೆ ಕಾಂಗ್ರೆಸ್ ಬಿಡುವ ಸ್ಥಿತಿ ನಿರ್ಮಾಣವಾಯಿತು ಅಂದರೆ 2 ಕಾರಣಕ್ಕೋಸ್ಕರ. ಒಂದು, ರಾಜ್ಯಸಭೆಗೆ 2016ರಲ್ಲಿ ಇವರು ಸೋನಿಯಾ ಗಾಂಧಿ ಭೇಟಿಗೆ ಹೋದಾಗ ಇಲ್ಲ ನಿಮ್ಮನ್ನೇ ನಾನು ರಾಜ್ಯಸಭೆ ಮಾಡ್ತೀನಿ ಅಂತ ಹೇಳಿದರು ಅಂತ ಎಸ್.ಎಂ. ಕೃಷ್ಣ ಅವ್ರು ಹೇಳೋದು. ಆದರೆ ಅವರು ಯಾವಾಗ ಬೆಂಗಳೂರಿನಲ್ಲಿ ಬಂದು ಇಳಿತಾರೆ ಅಷ್ಟರವರೆಗೆ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರಿ ಈ ವೆಂಕಟಪ್ಪ ಪುತ್ರ ಯಾರು ಮೊನ್ನೆ ಚುನಾವಣೆ ರಾಜೀವ್ ಗೌಡ ಇವರನ್ನು ರಾಜ್ಯಸಭೆಗೆ ತಂದರು. ನನ್ನ ಇಷ್ಟು ಹಿರಿತನಕ್ಕೆ ಒಂದು ಬೆಲೆ ಕೊಡದೆ ನನಗೊಂದು ಮಾತನ್ನೂ ಕೂಡ ಕೇಳಿದೆ. ನಾನು ಕೊಡೋಲ್ಲ ಅಂತ ಹೇಳಿದ್ರೆ ನಾನೇನು ಬೇಡ ಅಂತಿರಲಿಲ್ಲ. ತಾವೇ ಪ್ರಸ್ತಾಪ ಮಾಡಿ ನನಗೆ ಟಿಕೆಟ್ ತಪ್ಪಿಸಿದ್ರು ರಾಹುಲ್ ಗಾಂಧಿ ಅನ್ನುವ ಕಾರಣಕ್ಕೋಸ್ಕರ ವ್ಯಗ್ರರಾದರು. ಒಂದು, ಅವರು ಕಾಂಗ್ರೆಸ್ ಬಿಡ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ. 2, ಕೆಲವರು ಹೇಳ್ತಾರೆ ಸಿದ್ಧಾರ್ಥ ಯಾವಾಗ ಇನ್ಕಮ್ ಟ್ಯಾಕ್ಸ್ ಟ್ಯಾಂಗಲಲ್ಲಿ ಸಿಲ್ಕೊಂಡ್ರು, ಸಿದ್ಧಾರ್ಥ ಅವರು ಒತ್ತಡ ಹೇರಿದ್ರು ಎಸ್.ಎಂ. ಕೃಷ್ಣ ಅವರನ್ನು ನೀವು BJP ಸೇರ್ಕೊಳ್ಳಿ ಅಂತ. ಸಿ ಯು ಕೆನಾಟ್ ವೆರಿಫೈ ಇಟ್ ಎಕ್ಸಾಕ್ಟ್ಲಿ. ಆದರೆ ವಿದೇಶಾಂಗ ಸಚಿವರಾಗಿ ಕೆಳಗಿಳಿದ ನಂತರ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಹೈಕಮಾಂಡ್ಗೂ ಭಿನ್ನಾಭಿಪ್ರಾಯಗಳು ಬರ್ತವೆ. ಅದು ರಾಹುಲ್ ಗಾಂಧಿ ಮಾಡಿಸಿದ್ರು ಅಂತ ಇವ್ರ ವಾದ. ಯಾರ್ದು? ಎಸ್.ಎಂ. ಕೃಷ್ಣ ಅವ್ರದ್ದು. ಅದಾದ ಮೇಲೆ ಈ ರಾಜ್ಯಸಭೆಯ ಸಂದರ್ಭ, ಅದಾದ ಮೇಲೆ ಸಿದ್ಧಾರ್ಥ ಮೇಲೆ ನಡೆದಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಬೇರೆ ಬೇರೆ ದಾಳಿಗಳೇನಿದ್ವು ಅದರಿಂದ ಅವರು ತುಂಬ ಘಾಸಿಗೊಂಡಿದ್ರು ಅಂತ. ಹೀಗಾಗಿ ವರ್ಣರಂಜಿತ ರಾಜಕಾರಣಿ ಆದರೂ ಕೂಡ ಕಳೆದ 5-6 ವರ್ಷಗಳು ಅವ್ರದ್ದೇನು ಭಾಳ ಅಂದರೆ ಅವರು BJP ಸೇರಿದರ ಬಗ್ಗೆ ಈಗ ನನಗೂ ಅಂದರೆ ನಾನು ಎಸ್.ಎಂ. ಕೃಷ್ಣ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ. ಅವರ ನಮ್ಮ ಜನ್ರೇಷನ್ನ ಎಲ್ಲರೂ ಎಸ್.ಎಂ. ಕೃಷ್ಣ ಅವ್ರನ್ನ ಮೆಚ್ಕೊಳ್ಳೋದು ಯಾಕಂದರೆ ಬೆಂಗಳೂರಿಗೊಂದು ಬ್ರ್ಯಾಂಡ್ ಸ್ಟೇಟಸ್ ಅಂತ ಅಂದ್ಕೊಟ್ರು. ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಶುರು ಆಗಿದ್ದೇ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ. ಅದಕ್ಕಿಂತ ಆಮೇಲೆ 20 ವರ್ಷಗಳ ರಾಜಕೀಯ ಸ್ಥಿರತೆಯನ್ನು ತೆಗೆದು ಎಸ್.ಎಂ. ಕೃಷ್ಣ ಸ್ಥಿರತೆಯನ್ನು ತಂದುಕೊಟ್ರು ಅಂತ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲ ಅನುಭವಿಸಿ ಕೊನೆಗಾಲದಲ್ಲಿ ಯಾಕೆ BJPಗೆ ಬಂದರು, ಅದಾದ್ಮೇಲೆ ಅವರು ಏನೆಲ್ಲ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿದ್ರು, ಅದು ಭಾಳ ದುಃಖಕರ ಸಂಗತಿ ಅಂತ ಅನ್ಸುತ್ತೆ. ನಿಜ. ಆದರೂ ಕೂಡ ರಾಜ್ಯ ರಾಜಕಾರಣ ಇರ್ಬೋದು, ರಾಷ್ಟ್ರ ರಾಜಕಾರಣ ಇರ್ಬೋದು, ಅಜಾತ ಶತ್ರುವಾಗಿ ಮೆರೆದಂಥವ್ರು ಎಸ್.ಎಂ. ಕೃಷ್ಣ ಅವರು, ನೋ ಡೌಟ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಚರ್ಚೆಯಲ್ಲಿ ಭಾಗಿಯಾದ್ರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.